ನಮಸ್ಕಾರ ವೀಕ್ಷಕರೇ. ನಾವು ಕೊಪ್ಪಳ ಜಿಲ್ಲೆ ಅಂದರೆ ಕೊಪ್ಪಳದ ಹೃದಯ ಭಾಗದಲ್ಲಿರುವಂಥ ತೋಟಗಾರಿಕೆ ಇಲಾಖೆ ಕಳೆದ 10 ವರ್ಷಗಳಿಂದ ಏನು ಮಾವು ಮೇಳ ಏನು ರೈತರಿಗೋಸ್ಕರ ವರದಾನ ಮಾಡ್ಕೊಂಡ್ಬಂದಿದ್ದೀವಿ. ಈ ವರ್ಷ ಭಾಳ ವಿಶೇಷವಾಗಿ ಮೂಲ ಜಪಾನ್ ತಳಿ ಮಿಯಾಜಾಕಿ ಅನ್ನುವಂಥದ್ದು ಅಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 2.5 ರಿಂದ 3 ಲಕ್ಷಕ್ಕೆ 1 kg ಬೆಲೆ ಬಾಳುವಂಥ ಮಾವು ನಮ್ಮ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಕಲ್ ತಾವರಗೆರೆ ಅನ್ನುವಂಥ ರೈತರು ಬೆಳೆದಿದ್ದಾರೆ. ಭಾಳ ಬೆಲೆ ಬಾಳುವಂಥದ್ದು. ಮೊದಲೇ ಹೇಳ್ತಾರೆ ಹಣ್ಣುಗಳ ರಾಜ ಮಾವು ಅಂತ ಹೇಳ್ತಾರಲ್ಲ, ಆ ಮಾವುಗಳಿಗೆ ರಾಜ ಮಿಯಾಜಾಕಿ ಅನ್ನುವಂಥದ್ದು. ಇದರಲ್ಲಿ ಭಾಳ ವಿಶೇಷವಾದಂಥ ಔಷಧೀಯ ಗುಣ ಮತ್ತು ಆರೋಗ್ಯವಾದಂಥ ಒಂದು ರಸ ತುಂಬಿದಂಥ ಹಣ್ಣಿದೆ. ನೋಡ್ತಾ ಇದ್ದರೆ ಬಹುಶಃ ಇದಕ್ಕೆ ಬಂಗಾರದ ಮಟ್ಟೆ ಅಂತಲೇ ಕರಿತಾರೆ, ಸೂರ್ಯನ ಮಟ್ಟೆ ಅಂತಲೇ ಕರಿತಾರೆ. ಈ ರೀತಿ ವಿಶಿಷ್ಟತೆ ಇರುವಂಥ ಒಂದು ಮಾವನ್ನು ನಮ್ಮ ಕರ್ನಾಟಕದ ಧಾರವಾಡ ಮತ್ತು ಕೊಪ್ಪಳ ರೈತರು ಬೆಳೀತಿರುವಂಥದ್ದು ನಮ್ಮ ನಾಡಿನ ಹೆಮ್ಮೆ ಅಂತ ಹೇಳ್ಬೋದು. ಬಟ್ ಇಷ್ಟು ಬೆಲೆ ಬಾಳುವಂಥ ಹಣ್ಣನ್ನು ಬೆಳೆದಂಥ ನಮ್ಮ ರೈತರಿಗೆ ಒಂದು ಬೆಲೆ ಸಿಗಬೇಕಂದ್ರೆ ಸರ್ಕಾರ, ಸಂಘ ಸಂಸ್ಥೆಗಳು, ವಿವಿಧ ದೇಶಗಳಿರುವಂಥ ಮಾರುಕಟ್ಟೆಯ ಸಂಘಟಕರು ಒಂದು ಬೆಲೆ ಕೊಟ್ಟಾಗ, ಯಾಕಂದರೆ ನಮ್ಮ ದೇಶದ ಹಣ್ಣು ಮತ್ತೊಂದು ದೇಶಕ್ಕೆ ರಫ್ತು ಆದಾಗ ರೈತರಿಗೆ ಒಂದು ಗೌರವ ಸಿಗುತ್ತೆ. ಹೇಳ್ತಾರಲ್ಲ, ಒಕ್ಕಲಿಗ ನೊಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ನೊಕ್ಕದರೆ ಬಿಕ್ಕುವುದು ಜಗವೆಲ್ಲ ಅನ್ನುವಂಥ ರೀತಿಯಲ್ಲಿ ಇಂಥ ಮಾವಿನ ಹಣ್ಣನ್ನು ತೋಟಗಾರಿಕೆ ಬೆಳೆಯಲ್ಲಿ ಬೆಳೆದಂಥ ಅವರಿಗೆ ಕಮರ್ಷಿಯಲಿಯಾಗಿ ಬದುಕು ಕೊಡಬೇಕಂದ್ರೆ ಸರ್ಕಾರ ಉಳಿದ ಎಲ್ಲ ಕೂಡ ಉತ್ತಮವಾದಂಥ ಬೆಲೆ ಸಿಕ್ಕಾಗ ಮಾತ್ರ ರೈತರಿಗೆ ಮತ್ತು ಇನ್ನಿತರ ಅನೇಕ ರೈತರು ಈ ಮಾದರಿಯ ಹಣ್ಣುಗಳನ್ನು ತೆಗೆದುಕೊಂಡು ಬೆಳೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದಕ್ಕೆ ಸರ್ಕಾರ ಪ್ರಗತಿಪರ ರೈತರು ಅಂತೇಳಿ ಗುರುತಿಸಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಗೌರವಿಸ್ತಲ್ಲ, ಅವಾಗ ಒಂದು 5 ಇಂಥ ಸ್ಥಳೀಯ ಸಸ್ಯಗಳನ್ನು ಕೊಟ್ಟರೆ ಬೆಳೆದಂಗೆ ಆಗಿದೆ. ಯಾಕಂದರೆ ಮಾತು ಬರುತ್ತೆ, ಮಮ ಭಕ್ತೋ ಮಮಾಧಿಕ, ನನಗಿಂತ ನನ್ನ ಭಕ್ತರು ಹೆಚ್ಚು ಅಂತ. ಕುರಿ ಮೈದ್ರೆ ಕುರುಮನಿ ಲಾಭ ಅಂತ ಹೇಳ್ತಾರೆ. ಇದೆಲ್ಲ ಜನಪದ ಗಾದೆಗಳಾಗಿದ್ರು ಕೂಡ ರೈತರು ಚೆನ್ನಾಗಿ ಬೆಳೆದ್ರೆ ಸರ್ಕಾರ ನಡೆಸೋಕ್ಕೆ ಭಾಳ ಸಾಧ್ಯತೆ ಆಗುತ್ತೆ. ಹಾಗಾಗಿ ರೈತರಿಗೆ ವರದಾನವಾಗಿರುವಂಥ ಈ ಒಂದು ತಳಿ ಇಡೀ ಕರ್ನಾಟಕದಾದ್ಯಂತ ತನ್ನ ಫಸಲನ್ನು ಬೆಳೆಸಿಕೊಂಡು ಈ ಕರ್ನಾಟಕದ ಒಂದು ವಿಶೇಷವಾದಂಥ ಮಿಯಾ ತಳಿ ಮೂಲ ಜಪಾನ್ ಆಗಿದ್ದರೂ ಕೂಡ ಆ ಮಿಯಾ ತಳಿ ಬೆಳೆಯುವಂಥ ರಾಜ್ಯ ಕರ್ನಾಟಕ ಅನ್ನುವಂಥ ಹೆಮ್ಮೆ ಎಲ್ಲರಿಗೂ ಆಗಬೇಕು ಅನ್ನುವಂಥದ್ದೇ ನನ್ನ ಕೋರಿಕೆ. ನಮ್ಮ ಸನಾತನ ಧರ್ಮ ಹೊಸ ವರ್ಷದ ಯುಗಾದಿಯಲ್ಲಿ ಮಾವು ಬೇವು ಭಾಳ ಶ್ರೇಷ್ಠವಾಗಿರುತ್ತದೆ. ಮನೆಗೆ ಬಾಗಿಲ ತೋರಣಕ್ಕೆ ಮಾವು ಮತ್ತು ಬೇವನಾಗ. ಹಾಗಾಗಿ ಈಗೇನು ಕೊಪ್ಪಳ ತೋಟಗಾರಿಕೆ ಇಲಾಖೆ, ಜಿಲ್ಲಾ ತೋಟಗಾರಿಕೆ ಇಲಾಖೆಯವರು ಏನು ಕಳೆದ 10 ವರ್ಷಗಳಿಂದ ಈ ಮಾವು ಮೇಳವನ್ನು ರೂಢಿಸ್ಕೊಂಡ್ಬಂದಾರೋ ಅಥವಾ ರೈತರಿಗೆ ವರದಾನವಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ನೇರವಾಗಿ ಯಾವ ದಲ್ಲಾಳಿಯ ಮುಖಾಂತರ ಹೋಗದೆ ರೈತರಿಂದ ನೇರವಾಗಿ ಮಾರುಕಟ್ಟೆಗೆ ಹೋದಾಗ ರೈತರಿಗೆ ಒಂದು ಬೆಲೆ ಸಿಗುತ್ತೆ. ಒಂದು ಮಾತನ್ನು ಹೇಳ್ತಾರೆ ನೋಡಿರಿ, ಒಬ್ಬ ಮಾಲೀಕ ಒಂದು ಹೂವಿನ ತೋಟ ಮಾಡ್ತಾನೆ, ಅದಕ್ಕೆ ಮಾಲಿ ನೀರು ಹಾಕ್ತಾನೆ. ಆದರೆ ಹೂವು ಮಾರ್ಕೆಟ್ಗೆ ಹೋದಾಗ ಹೆಂಗೆ ಬೆಲೆ ಸಿಗುತ್ತೋ ಮಾಲಿಗೂ ಗೊತ್ತಿರಲ್ಲ. ಆ ರೀತಿಯಲ್ಲಿ ಈ ಹಣ್ಣಿಗೆ ಉತ್ತಮವಾದ ಬೆಲೆ ಸಿಕ್ಕರೆ ಸಣ್ಣ ಪುಟ್ಟ ರೈತರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ದಾರಿಯಾಗ್ತದೆ. ನಮ್ಮ ತೋಟಗಾರಿಕೆ ಇಲಾಖೆ ಎಷ್ಟು ಗೌರವ ಸಲ್ಲಿಸೋದು ಕಡಿಮೆ. ಬೇರೆ ಕಡೆಯೆಲ್ಲ ಕೃಷಿ ಮೇಳ ಇದೆ, ಪಶು ಮೇಳ ಇದೆ, ಇನ್ನೆಲ್ಲ ಮೇಳಗಳಿವೆ. ಈ ಮಾವು ಮೇಳ ಮಾಡುವಂಥದ್ದು ಬೀಗರು ಬಂದ್ರಂದರೆ ಹೋಳಿಗೆ ಶಿಕ್ಷಣ ಊಟ ಮಾಡಿಸಿದಂಥ ಏನು ಪ್ರೀತಿಯಿಂದ ಹೇಳ್ತಾರೋ ಅದು ರೈತರ ಬದುಕಿನಲ್ಲಿ ರೈತರಿಗೆ ಗೌರವ ಕೊಡುವಂಥ ಸರ್ಕಾರಗಳು ಬರಬೇಕು. ಈ ರೀತಿ ಅನೇಕ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಈ ಕಳೆದ 10 ವರ್ಷಗಳಿಂದ ಏನು ತೋಟಗಾರಿಕೆ ಇಲಾಖೆ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ, ಎಲ್ಲ ರೈತರ ಪರವಾಗಿ ತೋಟಗಾರಿಕೆ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂಥ ಮಾವು ಮೇಳಗಳು ಪ್ರತಿ ವರ್ಷ ಹೆಚ್ಚಾಗಬೇಕು. ಭಾಳ ಚಿಕ್ಕದಾಗ್ತದೆ ಜಾಗ, ದೊಡ್ಡ ಒಂದು ಸ್ಟೇಡಿಯಂ ಇದೆ, ಜಿಲ್ಲಾ ಸ್ಟೇಡಿಯಂ ಇದೆ, ಅಂಥದ್ದಲ್ಲೇ ಆಯೋಜನೆ ಮಾಡಬೇಕಾಗುತ್ತೆ. ರೈತರನ್ನು ಮುಂದೆ ತರುವಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ. ಅದಕ್ಕೆ ಈ ಭೂಮಿ ಒಂದು ಭೂತಾಯಿ ಒಂದು ಮಾತನ್ನು ಹೇಳ್ತಾಳೆ, ಮಳೆ ಹನಿ ಬಿದ್ದರೆ ಮಾತ್ರ ನಾನು ಬೆಲೆ ಕೊಡೋಲ್ಲ ಅಥವಾ ಬೆಳೆ ಕೊಡೋದಿಲ್ಲ, ರೈತನ ಬೆವರ ಹನಿ ಬೀಳಬೇಕಂತ ಹೇಳ್ತಾರೆ. ಅಂಥ ರೈತನ ಬೆವರ ಹನಿಗೆ ಉತ್ತಮವಾದಂಥ ಗೌರವವನ್ನು ಎಲ್ಲ ಸರ್ಕಾರ ಕೊಡಬೇಕನ್ನೋಂಥದ್ದು ನನ್ನ ಪ್ರಾರ್ಥನೆ. ಈ ಮಾವು ಅಂದ ತಕ್ಷಣ ಅನೇಕ ತಳಿ ಬರುತ್ತೆ. ಮಲಗೋಬ, ಬೇನಿಸ್, ಬಾದಾಮಿ, ರಸಪುರಿ, ಇವೆಲ್ಲದಕ್ಕಿಂತ ಶ್ರೇಷ್ಠ ಈಗ ತಾನೇ ಮಾತಾಡಿದ್ವಿ ಮಿಯಾಜಾಕಿ ಅಂತ. ನೋಡಿ, ಭಾಳ ವಿಶೇಷ ಇದೆ. ಈ ಮಾವಿನಲ್ಲಿ 2 ವಿಧ, ಒಂದು ಉಪ್ಪಿನಕಾಯಿ ಬರುತ್ತೆ, ಇನ್ನೊಂದು ಹಣ್ಣಿ ಬರುತ್ತೆ. ಉಪ್ಪಿನಕಾಯಿ ಹಾಕುವಂಥದ್ದು ಅಥವಾ ಹಣ್ಣಿಗೆ ಹಾಕುವಂಥದ್ದು ಆರಂಭದಲ್ಲಿ ಉಳಿಯುತ್ತದೆ. ಬರ್ತಾ ಭಾಳ ಸ್ವಾದ. ಬಹುಶಃ ಹಣ್ಣನ್ನು ಹೆಚ್ಚಿ ತಿನ್ನೋಕ್ಕಿಂತ ಬಾಯಿ ಕಚ್ಚಿ ತಿನ್ನಬೇಕು ಅಂತ ಹೇಳ್ತಾರೆ. ಈ 10 ದಿನಗಳ ಕಾಲ ಏನು ತೋಟಗಾರಿಕೆ ಇಲಾಖೆಯವರು ಮಾವು ಮೇಳವನ್ನು ಆಯೋಜನೆ ಮಾಡ್ಕೊಂಡ್ಬಂದಿದ್ದಾರೆ. ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮತ್ತು ಮಾರುಕಟ್ಟೆಗೆ ಸಿಗುವಂತಾದಾಗ ಮಾತ್ರ ಇಂಥ ಮಾವು ಮೇಳ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಒಬ್ಬ ರೈತ ಶೇಂಗಾ ಬೆಳೆದ್ರೆ ಆ ಶೇಂಗಾ ಮಾರ್ತಾನೆ, ಆದರೆ ಶೇಂಗಾ ಮಾರೋದಕ್ಕೆ ಎಷ್ಟು ಬೆಲೆ ಬೀಳುತ್ತೆ ಅನ್ನೋದಕ್ಕಿಂತ ಆ ಶೇಂಗಾವನ್ನು ಮೌಲ್ಯವರ್ಧನೆ ಮಾಡಿ, ಬೀಜ ಮಾಡಿ, ಎಣ್ಣೆ ಮಾಡಿ ಮಾರಿದರೆ ಆ ರೈತರ ಬದುಕು ಬಂಗಾರ ಆಗುತ್ತೆ. ಆ ರೀತಿಯಲ್ಲಿ ಕಷ್ಟಪಟ್ಟು ಬೆಳೆದಂಥ
ಹೇಳ್ತಾರೆ, ನೇಗಿಲ ಯೋಗಿ ಅಂತ ಕರೀತಾರೆ ರೈತನನ್ನು, ಅನ್ನದಾತ ಅಂತ ಕರೀತಾರೆ. ಬಿಸಿಲು, ಮಳೆ, ಗುಡುಗು, ಸಿಡಿಲು ಏನಿದ್ರೂ ಕೂಡ ಸಹಿಸಿಕೊಂಡು, ಎಲ್ಲ ನೋವುಗಳನ್ನು ಸಹಿಸಿಕೊಂಡು ಭೂಮಿಯಲ್ಲಿ ಬೆಳೆ ಬೆಳೆಯುವಂಥ ರೈತನಿಗೆ ನೇರವಾದ ಮಾರುಕಟ್ಟೆ ಒದಗಿಸಿಕೊಟ್ಟಿಲ್ಲ ತೋಟಗಾರಿಕೆ ಇಲಾಖೆಯವರು. ನಿಜವಾಗ್ಲೂ ಕೂಡ ಧನ್ಯವಾದಗಳು. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಈ ಮಿಯಾಜಾಕಿ ಅನ್ನುವಂಥದ್ದು 2.5 ಲಕ್ಷದಿಂದ 3 ಲಕ್ಷಕ್ಕೆ ಮಾರಾಟ ಆಗುತ್ತಲ್ಲ, ಅದು ಕೊಪ್ಪಳದಲ್ಲಿ ಆಗಬೇಕು. ಅದು ರೈತರ ಕನಸಾಗಬೇಕು. ಆ ಕನಸನ್ನು ನನಸು ಮಾಡಿಕೊಳ್ಳಲಿಕ್ಕೆ ಭಾಳಷ್ಟು ಡೆವಲಪ್ಮೆಂಟ್ ಆಗಬೇಕಂದ್ರೆ ಎಲ್ಲ ರೈತರು ಕೂಡ ಸಹಕಾರ ಕೊಡ್ತಾರೆ. ಆ ರೈತರಿಗೆ ಸಹಕಾರ ಕೊಡುವಂಥ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರ ಯಾಕೆಂದರೆ ನಮ್ಮನ್ನು ಆಳುವಂಥ ಅಧಿಕಾರಿಗಳು ದೊಡ್ಡ ಶಕ್ತಿ ಇದೆ. ಯಾಕಂದರೆ ಪ್ರಜೆಗಳನ್ನು ರಕ್ಷಣೆ ಮಾಡುವಂಥ ಅಧಿಕಾರಿಗಳಿಗೆ ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ಮುಂದೆ ಬಂದರೆ ರೈತರು ಕೂಡ ದೊಡ್ಡ ಶಕ್ತಿ ಬಂದಂಗೆ ಅಂತ. ಒಂದು ಈ ಸಂದರ್ಭದಲ್ಲಿ ಹೇಳೋದಾದರೆ, ಪ್ರಸ್ತುತ ದಿನಗಳಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಮ್ಮ ದೇಶದಿಂದ ಸುಮಾರು 30,000 ಕೆಲಸಗಾರರು ಅಮೇರಿಕದಿಂದ, ಇಂಗ್ಲೆಂಡಿಂದ ನಮ್ಮ ದೇಶಕ್ಕೆ ವಾಪಸ್ ಬಂದರು. ಇನ್ನು ಕೆಲವೇ ವರ್ಷಗಳಲ್ಲಿ ಬೆಂಗಳೂರಲ್ಲಿ ಕೂಡ AI IT ಕಂಪ್ನಿಗಳಲ್ಲಿ ಮನುಷ್ಯ ಕೆಲಸ ಮಾಡೋದು ಕಷ್ಟ ಆಗ್ತಾಯಿದೆ. ಯುವಕರು ಮರಳಿ ಮಣ್ಣಿಗೆ ಬರಬೇಕಾಗಿದೆ. ಎಷ್ಟೇ ಓದಿದರೂ ಕೂಡ ಅದು ಜ್ಞಾನ, ಆ ಜ್ಞಾನ ಜೊತೆಗೆ ವಿಜ್ಞಾನ ಅಂದರೆ ಈ ಮಣ್ಣಲ್ಲಿ ಹುಟ್ಟಿದಂಥ ನಾವು ಮಣ್ಣಿನಲ್ಲಿ ಬೆಳೆ ಬೆಳೀಬೇಕಾಗಿದೆ. ಪ್ರತಿಯೊಬ್ಬರು ರೈತರ ಕಡೆ ಮುಖ ಮಾಡಿದರೆ, ಮಣ್ಣಿನ ಕಡೆ ಮುಖ ಮಾಡಿದರೆ ನೋಡಿ, ಎದೆಯಲ್ಲಿ ಬಿತ್ತಿದ ಅಕ್ಷರ, ಭೂಮಿ ಬೇಲಿ ಬಿತ್ತಿದ ಬೀಜ ಒಂದಲ್ಲ ಒಂದಿನ ಫಲ ಕೊಡ್ತಾ ಅನ್ನೋದಕ್ಕೆ ಈ ರೈತರೇ ಸಾಕ್ಷಿ ಆಗ್ತಾರೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ.